कृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀಗುರುಭ್ಯೋ ವ್ಯಾಪ್ತಿಯ ವಿಭಾಗವನ್ನು ನಾವು ನೋಡಿದ್ದೀವಿ. ಅಂದರೆ ಅನುಮಾನದ ವಿಭಾಗ, ಅನುಮಾನದ ವಿಭಾಗ, ಕಾರ್ಯಾನುಮಾನ, ಕಾರಣ ಅನುಮಾನ, ಅಕಾರ್ಯ ಕಾರಣ ಕಾರ್ಯಕಾರಣ ಅನುಮಾನ, ಮತ್ತೆ ದೃಷ್ಟ ಅನುಮಾನ, ಸಾಮಾನ್ಯತಃ ದೃಷ್ಟ ಅಂತ, ಸಾಮಾನ್ಯತಃ ದೃಷ್ಟಂ, ಮತ್ತು ಕೇವಲಾನ್ವಯಿ, ಕೇವಲ ವ್ಯತಿರೇಕಿ, ಅನ್ವಯ ವ್ಯತಿರೇಕಿ, ಹಾಗೆ ಅಂತ ನೋಡೋಣ. ಅದಾದ ಮೇಲೆ ಅನುಮಾನ ಅಂತ ಆಗಬೇಕು ಅಂದ್ರೆ, ಅನುಮಾನದ ಪ್ರಯೋಗ ಆಗಬೇಕು ಅಂದ್ರೆ 4 ಭಾಗ ಇರಬೇಕು ಅಂತ ನಾವು ನೋಡಿದ್ದೀವಿ. ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ, ಹಾಗೆ ಅಂತ. ಪರ್ವತಃ ವನ್ನಿಮಾನ್ ಧೂಮಾತ್ ಮಹಾನಸವತ್, ಇದು ಅನುಮಾನ ಪ್ರಯೋಗ. ಈ ಪಕ್ಷ ಅಂದ್ರೆ ಮೊದಲನೇ ವರ್ಡ್ ಅಂದ್ರೆ ಪರ್ವತಃ. ಎರಡನೆಯದು ಸಾಧ್ಯ. ಪಕ್ಷದಲ್ಲಿ ನಾವು ಸಾಧ್ಯವನ್ನ ಇನ್ಫೇರ್ ಮಾಡ್ತೀವಿ, ಊಹೆ ಮಾಡ್ತೀವಿ. ಪರ್ವತಃ ವನ್ನಿಮಾನ್ ಅಂದ್ರೆ ಪರ್ವತ ವನ್ನಿ ಉಳ್ಳದ್ದಾಗಿದೆ, ಅಂದ್ರೆ ಪರ್ವತದಲ್ಲಿ ವನ್ನಿ ಇದೆ, ಕಾಣಿಸ್ತಾ ಇಲ್ಲ ಆದ್ರೂ ಕೂಡ ನಾವು ಊಹೆ ಮಾಡ್ತೀವಿ. ಸೊ ಇದು ಸಾಧ್ಯ, ಪಕ್ಷ ಸಾಧ್ಯ. ಹೇತು ಲಿಂಗ, ಏನ್ ಕಾರಣ, ಯಾಕೆ ವನ್ನಿ ಇದೆ ಅಂತ ಹೇಳ್ತೀರಾ ಹಾಗೆಂದ್ರೆ ಧೂಮ, ಧೂಮ ಕಾಣ್ತಾ ಇರೋದ್ರಿಂದ. ಮಹಾನಸವತ್, ಅಲ್ಲ ಧೂಮ ಇದ್ದರೆ ಯಾಕೆ ವನ್ನಿ ಇರಬೇಕು ಅಂದ್ರೆ ಅಡಿಗೆ ಮನೆಯಲ್ಲಿ ಅನೇಕ ಕಡೆಯಲ್ಲಿ ನಾವು ನೋಡಿದ್ದೇವೆ, ಎಲ್ಲಿ ಧೂಮ ಇದೆಯೋ ಅಲ್ಲಿ ವನ್ನಿ ಇದೆ, ಹಾಗೆ ಅಂತ. ಈ ರೀತಿಯಾಗಿ ಅನುಮಾನ ಪ್ರಯೋಗ ಮಾಡಬೇಕು ಅಂದ್ರೆ ಈ 4 ಭಾಗ ಇರಬೇಕು: ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ, ಹಾಗೆ. ಪಕ್ಷ ಅಂದ್ರೆ ಏನು, ಅದರ ಲಕ್ಷಣ, ಅದನ್ನ ಇಲ್ಲಿ ನೋಡ್ತೀವಿ. ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ, ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ, ಹಾಗೆ. ಸಾಧ್ಯ ಧರ್ಮ ಅಂದ್ರೆ ಏನು? ಸಾಧ್ಯ ಧರ್ಮ ಉಳ್ಳ ಧರ್ಮಿಯಾದದ್ದು ಪಕ್ಷ, ಹಾಗೆ ಅಂತ. ಧರ್ಮ ಉಳ್ಳದ್ದು ಧರ್ಮಿ, ಬಲವುಳ್ಳದ್ದು ಬಲಿ, ಧನವುಳ್ಳದ್ದು ಉಳ್ಳವನು ಅಥವಾ ಧನಿ ಅಂತ ಹೇಗೆ ಹೇಳ್ತೀವೋ ಅದೇ ತರ ಧರ್ಮ ಉಳ್ಳದ್ದು ಧರ್ಮಿ. ಯಾವ ಧರ್ಮ ಅಂದ್ರೆ ಸಾಧ್ಯದ ಧರ್ಮ ಉಳ್ಳದ್ದು ಅಂತ. ಪಕ್ಷ, ಪಕ್ಷ ಅಂದ್ರೆ ಏನಾಗಿರ್ಬೇಕು? ಸಾಧ್ಯದ ಧರ್ಮ. ಧೂಮಾನುಮಾನದಲ್ಲಿ ಪಕ್ಷ ಯಾವುದು? ಪರ್ವತ. ಆ ಪರ್ವತ ಏನಾಗಿದೆ? ಸಾಧ್ಯದ, ಅದು ಧರ್ಮಿಯಾಗಿದೆ, ಅಂದ್ರೆ ಧರ್ಮ ಉಳ್ಳದ್ದು. ಯಾವ ಧರ್ಮ ಉಳ್ಳದ್ದು ಹಾಗೆಂದ್ರೆ ಸಾಧ್ಯದ ಧರ್ಮ, ಅಂದ್ರೆ ಅಗ್ನಿಯ ಧರ್ಮ ಉಳ್ಳದ್ದಾಗಿದೆ. ಪಕ್ಷವಾದದ್ದು ಏನಾಗಿದೆ? ಸಾಧ್ಯದ ಧರ್ಮ ಉಳ್ಳದ್ದಾಗಿದೆ. ಸ್ಪಷ್ಟ ಆಗ್ತಾ ಇದೆಯಾ? ಗುರುಗಳೇ ಅದ್ರ ಆಗ್ತಾ ಇದೆಯಾ? ಕೊಡ್ತಾರೆ ಎಕ್ಸಾಂಪಲ್? ಆಗ್ತದೆ. ಹ್ಮ್. ಸೊ ಪಕ್ಷ ಅಂದ್ರೆ ಇದು. ಪಕ್ಷ ಅಂದ್ರೆ ಏನು? ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ. ಯಾವ ಧರ್ಮಿಯಲ್ಲಿ, ಯಾವುದು ಧರ್ಮಿ ಅಂದ್ರೆ ಧರ್ಮ ಉಳ್ಳದ್ದು. ಸಾಧ್ಯದ ಧರ್ಮ ಉಳ್ಳದ್ದಾಗಿ ಯಾವುದಿದೆಯೋ ಅದನ್ನ ಪಕ್ಷ ಅಂತ ಕರಿತೀವಿ. ಪರ್ವತ ಅದು ಪಕ್ಷ. ಯಾಕೆ ಪರ್ವತಕ್ಕೆ ಯಾಕೆ ಪಕ್ಷ ಅಂತ ಕರಿತೀವಿ? ಅಲ್ಲಿ ಸಾಧ್ಯ ಧರ್ಮ ಇದೆ. ಸಾಧ್ಯದ ಧರ್ಮ ಅಂದ್ರೆ ಯಾವುದು? ಸಾಧ್ಯ ಯಾವುದು? ಅನುಮಾನ ಪ್ರಯೋಗದಲ್ಲಿ ಅಗ್ನಿ, ವನ್ನಿಮಾನ್ ಅಂತ ಹೇಳ್ತೀವಿ. ಅಂದ್ರೆ ಅಗ್ನಿಯ ಧರ್ಮ ಉಳ್ಳದ್ದಾಗಿದೆ ಅಂತ ವನ್ನಿಮಾನ್, ಸಾಧ್ಯ ಧರ್ಮವಾನ್ ಅಂತ ಅರ್ಥ. ಅಂತ ಧರ್ಮಿಯನ್ನ ಪಕ್ಷ ಅಂತ ಕರೀತಾರೆ. ಇದ್ರ ಮೇಲೆ ದಲಕೃತ್ಯ ಮಾಡ್ತಾರೆ. ಈಗ ನೋಡಿ, ಪರ್ವತ ಪಕ್ಷ ಅಂತ ಆದ್ರೆ ಈ ಸಾಧ್ಯದ ಸಮಾನ ಧರ್ಮ ಉಳ್ಳದ್ದು ಯಾವುದು? ಅದನ್ನ ಸಪಕ್ಷ ಅಂತ ಕರೀತಾರೆ. ಸಾಧ್ಯದ ಸಮಾನ ಧರ್ಮ ಉಳ್ಳದ್ದು. ಸಾಧ್ಯದ ಸಮಾನ ಎಲ್ಲಿ ನೋಡಿದೀವಿ? ಸಾಧ್ಯ ಅಂದ್ರೆ ಅಗ್ನಿ ಉಳ್ಳದ್ದು ಅಂತ ನಾವು ಎಲ್ಲಿ ನೋಡಿದೀವಿ? ಉದಾಹರಣೆಯಲ್ಲಿ ಅಡಿಗೆ ಮನೆ. ದೃಷ್ಟಾಂತದಲ್ಲಿ
ಪರ್ವತೋ ವನ್ಯಮಾನ್ ಧೂಮಾತ್ ಮಹಾನಸವತ್ ಅಂತ. ಮಹಾನಸ ಅಂದ್ರೆ ಅಡಿಗೆ ಮನೆ. ಅಡಿಗೆ ಮನೆಯಲ್ಲೂ ಕೂಡ ಏನಿದೆ? ಧೂಮ ಸಾಧ್ಯ ಇದೆ, ಧರ್ಮ. ಅಗ್ನಿ ಇದೆ. ಹಾ, ಅದರಿಂದ ಆ ಮಹಾನಸ ಅಡಿಗೆ ಮನೆ ಏನಂತ ಕರೀತಾರೆ? ಅಡಿಗೆ ಮನೆ ಇರ್ಬೋದು ಅಥವಾ ಪಕ್ಷ. ಯಜ್ಞಶಾಲೆ ಇರ್ಬೋದು, ಅದನ್ನೆಲ್ಲ ಸಪಕ್ಷ ಅಂತ ಕರೀತಾರೆ. ಸೊ ಪಕ್ಷಕ್ಕೂ ಸಪಕ್ಷಕ್ಕೂ ಏನ್ ವ್ಯತ್ಯಾಸ? ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ. ಸಾಧ್ಯದ ಧರ್ಮ ಉಳ್ಳದ್ದು ಪಕ್ಷ. ಪಕ್ಷ, ಹಾಗೆ ಅಂತ. ಸಾಧ್ಯದ ಸಮಾನ ಧರ್ಮ ಉಳ್ಳದ್ದು ಸಪಕ್ಷ. ಈಗ ನೋಡಿ, ಆ ಅಡಿಗೆ ಮನೆಯಲ್ಲೂ ಕೂಡ ಅದೇ ಅಗ್ನಿ ಇರೋದಿಲ್ಲ. ಪರ್ವತದಲ್ಲಿ ಇರುವ ಅಗ್ನಿನೇ ಅಡಿಗೆ ಮನೆಯಲ್ಲಿ ಇರುತ್ತೆ ಅಥವಾ ಯಜ್ಞಶಾಲೆಯಲ್ಲಿ ಇರುತ್ತದಾ? ಇಲ್ಲ. ಅದರಂತೆ ಸದೃಶವಾದ, ಸಮಾನವಾದ, ಅಂದ್ರೆ ಸದೃಶವಾದ ಅಂತ ಅರ್ಥ. ಅದರಂತೆ ಧರ್ಮಗಳನ್ನ ಉಳ್ಳದ್ದು ಅಂದ್ರೆ ಅಡಿಗೆ ಮನೆಯಲ್ಲೂ ಅಗ್ನಿ ಇದೆ, ಹೋಮ ಯಜ್ಞಶಾಲೆಯಲ್ಲೂ ಅಗ್ನಿ ಇದೆ, ಹಾಗೆ ಅದರಿಂದ ಧೂಮವು ಇದೆ, ಹಾಗೆ ಅಂತ. ಅದರಿಂದ ಅಡಿಗೆ ಮನೆ, ಯಜ್ಞಶಾಲೆ ಅದೆಲ್ಲ ಏನು? ಸಪಕ್ಷ. ಹಾ, ಸಪಕ್ಷ. ಸೊ ಪಕ್ಷ ಅಂದ್ರೆ ಏನು, ಸಪಕ್ಷ ಅಂದ್ರೆ ಏನದು ಡಿಫರೆನ್ಸ್ ಸ್ಪಷ್ಟ ಇರಬೇಕು ನಮಗೆ. ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ, ಸಾಧ್ಯ ಸಮಾನ ಧರ್ಮಿ, ಸಾಧ್ಯ ಸಮಾನ ಧರ್ಮವಾನ್ ಧರ್ಮಿ ಸಪಕ್ಷ ಅಂತ ನೋಡ್ಲಿಕ್ಕಿದ್ದೀವಿ ಅದ್ರದ್ದು. ಇಲ್ಲಿ ದಳಕೃತಿಯ ಮಾಡ್ತಾ ಇದ್ದಾರೆ. ಇಲ್ಲಿ ಆ, ಆರಂಭದಲ್ಲಿ ಸ ಸಪಕ್ಷಾದೋ ಧರ್ಮಿಣಿ ಅತಿವ್ಯಾಪ್ತಿ ವಾರಣಾಯ ಸಾಧ್ಯ ಧರ್ಮವಾನ್ ಇತ್ಯುಕ್ತಂ, ಹಾಗೆ ಅಂತ. ಧರ್ಮಿ ಪಕ್ಷ ಅಂತ ಇಷ್ಟೇ ಮಾಡೋಣ. ಧರ್ಮಿ ಪಕ್ಷ, ಧರ್ಮ ಉಳ್ಳದ್ದು ಪಕ್ಷ ಅಂತ ಆದರೆ ಸಪಕ್ಷದಲ್ಲೂ ಧರ್ಮಿ ಇದೆ. ಅಡಿಗೆ ಮನೆಯಲ್ಲಿ ಇಲ್ಲವೇ? ಅದು ಕೂಡ ಧರ್ಮಿಯೇ ಆಗಿದೆ. ಯಜ್ಞಶಾಲೆ ಇಲ್ಲವೇ? ಅದು ಕೂಡ ಧರ್ಮಿಯೇ ಆಗಿದೆ. ಅದರಿಂದ ಅತಿವ್ಯಾಪ್ತಿ ದೋಷ ಬಂತು. ಅತಿವ್ಯಾಪ್ತಿ ದೋಷ ಪರಿಹಾರ ಮಾಡುವುದಕ್ಕಾಗಿ ಸಾಧ್ಯ ಧರ್ಮವಾನ್. ಸಾಧ್ಯದ ಧರ್ಮ ಅಂದ್ರೆ ಏನು? ಆ ಅಗ್ನಿಯ ಧರ್ಮ ಉಳ್ಳದ್ದು, ಹಾಗೆ ಅಂತ. ಸಾಧ್ಯ ಅಂತ ಆಗಬೇಕು ಅಂದ್ರೆ ಏನಾಗಿರಬೇಕು? ಹೇತುವಿನಿಂದ, ಹೇತುವಿನ ಸಂಬಂಧವನ್ನ ಪಡೆದದ್ದು ಸಾಧ್ಯ ಆಗಿರಬೇಕು. ಹೇತುವಿನ ಸಂಬಂಧ ಅಂದ್ರೆ ಯಾವುದು? ಅದು ಹೇತು ಯಾವುದು? ಧೂಮ. ನಾವು ಕಾಣ್ತಾ ಇರುವ ಧೂಮಕ್ಕೆ ಸಂಬಂಧಪಟ್ಟ ಅಗ್ನಿ ಅಂದ್ರೆ ಅದನ್ನ ಸಾಧ್ಯ ಅಂತ ಕರಿತೀವಿ. ಅಂತ ಸಾಧ್ಯದ ಧರ್ಮ ಉಳ್ಳದ್ದು ಯಾವುದಾಗಿದೆ? ಪರ್ವತದಲ್ಲಿ ಇರುವ ಅಗ್ನಿ ಮಾತ್ರ ಆಗಿದೆಯೇ ಹೊರತು ಅಡಿಗೆ ಮನೆಯಲ್ಲಿ ಇರುವ ಅಗ್ನಿ ಆಗಿಲ್ಲ. ಅದು ಸಮಾನ ಧರ್ಮ ಉಳ್ಳದ್ದಷ್ಟೇ. ಅದಕ್ಕೆ ಸಪಕ್ಷ. ಸಾಧ್ಯ ಧರ್ಮವಾನ್ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ನೋಡಿ ಪದ ಹ್ಮ್. ಅದು. ಸಾಧ್ಯ ಧರ್ಮವಾನ್ ಅಂತ ಯಾಕೆ ಹಾಕಿದ್ರು? ಬರೀ ಧರ್ಮಿ ಅಂತ ಹೇಳಿದ್ರೆ ಸಪಕ್ಷದಲ್ಲೂ ಅತಿವ್ಯಾಪ್ತಿ ಬರುತ್ತದೆ. ಹ್ಮ್. ಸಾಧ್ಯ ಧರ್ಮ ಆಗಿರ್ಬೇಕು. ಸಾಧ್ಯ ಧರ್ಮವಾನ್, ಸಾಧ್ಯ ಧರ್ಮ ಉಳ್ಳದ್ದು. ಸಾಧ್ಯ ಧರ್ಮ ಅಂದ್ರೆ ಯಾವುದು? ಅದನ್ನ ಮುಂದೆ ಹೇಳ್ತಾರೆ ನೋಡಿ. ಯತ್ ಪ್ರತೀತಿ ಲಿಂಗೇನ ಜನಯಿತ್ವಾ ಜನ ಜನಯಿತವ್ಯ ಸಹ ಸಾಧ್ಯ ಧರ್ಮ ಅತಃ ನ ಅತಿವ್ಯಾಪ್ತಿ. ಲಿಂಗದಿಂದ, ಲಿಂಗ ಅಂದ್ರೆ ಹೇತು, ಹೇತುವಿನಿಂದ. ಹೇ- ಹಾ, ನಾವ್ ಯಾವ ಹೇತು ಕಾಣ್ತೀವಿ? ಪರ್ವತದಲ್ಲಿ ಹೇತುವನ್ನ ಅಂದ್ರೆ ಧೂಮವನ್ನ ಕಾಣ್ತೀವಿ. ಆ ಧೂಮಕ್ಕೆ ಸಂಬಂಧಪಟ್ಟಂತೆ ಅಗ್ನಿ ಆಗಿರಬೇಕು. ಹ್ಮ್. ಇಲ್ಲಿ ಅಡಿಗೆ ಬೇರೆ ಮನೆಯಲ್ಲಿ, ಆಗ್ಬೇಕಿಲ್ಲ. ಯಜ್ಞಶಾಲೆಯಲ್ಲಿ ನಾವು ಕಾಣುವ ಅಗ್ನಿ, ಆ ಧೂಮ, ಅದು ಸದೃಶವಾದದ್ದೇ ಹೊರತು ಪರ್ವತದಲ್ಲಿ ನಾವು ಕಂಡ ಧೂಮ ಅಲ್ಲ ಅದು. ಅದರಿಂದ ಆ ಸಾಧ್ಯ ಧರ್ಮ ಉಳ್ಳದ್ದು ಅಂದ್ರೆ ಯಾವುದು? ಸಾಧ್ಯ ಅಂತ ಆಗಬೇಕು ಅಂದ್ರೆ ಹೇತುವಿನಿಂದ ಯಾವುದು, ಯಾವ ಧರ್ಮ ಗೊತ್ತಾಗ್ತದೋ ಅದು ಅಂತ ಅರ್ಥ. ಯತ್ ಪ್ರತೀತಿ, ಯಾವುದರ ಜ್ಞಾನವು ಲಿಂಗೇನ ಜಾಯತೆ. ಅಗ್ನಿಯ ಜ್ಞಾನ ನಮಗೆ ಏನು ಗೊತ್ತಾಗ್ತದೆ? ಲಿಂಗದಿಂದ ಗೊತ್ತಾಗ್ತದೆ. ಸಹ ಸಾಧ್ಯ ಧರ್ಮ. ಅದರಿಂದ ನಾವು ಅಗ್ನಿಯನ್ನ, ಸರಿ ಧೂಮವನ್ನ ಕಂಡಾಗ ಎಲ್ಲಾ ಧೂಮವು ಒಂದೇ ತರ ಇರುತ್ತದೆ. ಏನ್ರಿ ವ್ಯತ್ಯಾಸ ಅಂದ್ರೆ ಇಲ್ಲ. ಅಡಿಗೆ ಮನೆ ಧೂಮ ಬೇರೆ, ಯಜ್ಞಶಾಲೆಯ ಧೂಮ ಬೇರೆ. ಆ ಭಿನ್ನಾಹ, ಭಿನ್ನ ಭಿನ್ನ ಪದಾರ್ಥಗಳು. ಎಲ್ಲವೂ ನಮ್ಮಲ್ಲಿ, ಎಲ್ಲವೂ ಭೇದವೇ ಇದೆ. ಯಾವುದೂ ಒಂದಲ್ಲ, ಸದೃಶವಾಗಿ ಇರುತ್ತದೆ ಅಷ್ಟೇ ಹೇಳ್ಬೋದು. ಅದರಿಂದ ಯಾವ ಪರ್ವತದಲ್ಲಿ ಇರುವ ಅಗ್ನಿಯನ್ನ, ಧೂಮವನ್ನು ನೋಡಿ ಅದರಿಂದ ನಾವು ಅಗ್ನಿಯ ಜ್ಞಾನವನ್ನ ಪಡೀತೀವಿ. ಅದನ್ನ ಸಾಧ್ಯ ಧರ್ಮ ಅಂತ ಕರೀತಾರೆ. ಅಂತ ಅಗ್ನಿಯ ಜ್ಞಾನ ಅದು ಪರ್ವತದಲ್ಲಿ ಮಾತ್ರ ಇದೆ ಹೊರತು ಮಹಾನಸದಲ್ಲಿ, ಯಜ್ಞಶಾಲೆಯಲ್ಲಿ ಇಲ್ಲ. ಅದರಿಂದ ಅತಿವ್ಯಾಪ್ತಿ ಬರೋದಿಲ್ಲ. ಅದರಿಂದ ಕೇವಲ ಧರ್ಮಿ ಅಂತ ಹೇಳಿದರೆ ಹ್ಮ್
ಅದಕ್ಕಾಗಿ ಸಾಧ್ಯ ಧರ್ಮವ ಕೇವಲ ಧರ್ಮಿ ಅಂತ ಹೇಳಿದ್ರೆ ಸಪಕ್ಷದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರ ಪರಿಹಾರಕ್ಕಾಗಿ ಸಾಧ್ಯ ಧರ್ಮವಾನ್ ಅಂತ ಹೇಳಿದೆ. ಸರಿ, ಕೇವಲ ಸಾಧ್ಯ ಧರ್ಮವಾನ್ ಅಂತ ಹೇಳಿದ್ರೆ ಸಾಕಲ್ಲ, ಧರ್ಮಿ ಎಂಬ ಪದ ಯಾಕೆ ಬೇಕು ಹಾಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಸಾಧ್ಯ ಧರ್ಮವಾನ್ ಸಾಧ್ಯ ಧರ್ಮವತ್ವಂ ಸಂಯೋಗೇನ ಸಂಬಂಧೇನ ಹೇತೋವಪಿ ಅಸ್ತಿ. ಹಾ, ಸಾಧ್ಯ ಧರ್ಮ ಎಲ್ಲಿದೆ? ಸಾಧ್ಯದ ಧರ್ಮ, ಸಾಧ್ಯ ಧರ್ಮವತ್ವ, ಸಾಧ್ಯದ ಧರ್ಮವನ್ನ ಒಳಗೊಂಡದ್ದು ಹಾಗೆ ಅಂತ. ಅದು ಎಲ್ಲಿದೆ? ಪರ್ವತದಲ್ಲೂ ಇದೆ, ಅಗ್ನಿ ಧೂಮದಲ್ಲೂ ಇದೆ. ಧೂಮದಲ್ಲೂ ಸಂಯೋಗ ಸಂಬಂಧದಿಂದ ಧೂಮದಲ್ಲೂ ಇದೆ. ಹೌದು ತಾನೆ? ಧೂಮಕ್ಕೂ ಅಗ್ನಿಗೂ ಸಂಯೋಗ ಸಂಬಂಧ ಇದೆ. ಹ್ಮ್ ಆದ್ದರಿಂದ ಸಾಧ್ಯ ಧರ್ಮವತ್ವ ಸಂಯೋಗ ಸಂಬಂಧೇನ ಹೇತೋವಪಿ ಅಸ್ತಿ. ಅಗ್ನಿ ಧೂಮದಲ್ಲೂ ಇದೆ. ಅದರಿಂದ ಬರೀ ಸಾಧ್ಯ ಧರ್ಮವ ಅಂತ ಹೇಳಿದ್ರೆ ಧೂಮದಲ್ಲಿ ಅತಿವ್ಯಾಪ್ತಿ ಬಂತು. ಅದರಿಂದ ಅಂದ್ರೆ ಹೇತುವಿನಲ್ಲಿ ಅತಿವ್ಯಾಪ್ತಿ ಬಂತು. ತದ್ವಾರಣಾಯ ಧರ್ಮಿ, ಧರ್ಮ ಇಲ್ಲ ಧರ್ಮಿ ಆಗಿರ್ಬೇಕು. ಅದರಿಂದ ಸಂಯೋಗ ಸಂಬಂಧದಿಂದ ಅಲ್ಲ ಅದು. ನೋಡಿ, ಸಂಯೋಗ ಸಂಬಂಧ ಬೇರೆ, ಧರ್ಮಿ ಬೇರೆ. ಸಂಯೋಗ ಸಂಬಂಧ ಸಂಬಂಧ ಆಗ್ತದೆ, ಬರ್ತದೆ, ಹೋಗ್ತದೆ. ಧರ್ಮಿ ಅಂದ್ರೆ ಹಂಗಲ್ಲ, ಜೊತೆಗೇನೆ ಇರ್ತದೆ. ಅದರಿಂದ ಅಂಥ ಒಂದು ಧರ್ಮಿಯಾಗಿರ್ಬೇಕು ಹಾಗೆ ಅಂತ. ಅದರಿಂದ ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ ಹಾಗೆ ಅಂತ ದಳಕೃತ್ಯ ಮಾಡಿ ತಿಳಿಸಿಕೊಟ್ಟಿದ್ದಾರೆ ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ.